ಒಂದು ಮಷೀನಿಂದ ಇವಾಗ 7-8 ಲಕ್ಷನೂ ದುಡಿದವ್ರು ಇದ್ದಾರೆ ಒಂದೇ ಸೀಸನ್ನಲ್ಲಿ. 5 ವರ್ಷ ವಾರಂಟಿ ಕೊಡ್ತಕ್ಕಂಥ ಯಾವುದಾದ್ರು ರೋಟಾವೇಟ್ರ್ ಇದ್ರೆ ಅದು ಇದೇ ರೋಟಾವೇಟ್ರ್ ಅಂತ ಕರಿಬೋದು ನೀವು. ಇದು ನೋಡ್ತಾ ಇದ್ದೀರಿ, ಕಲ್ಲು ಮಣ್ಣು ಇದೆಲ್ಲ ಈ ರೀತಿಯಾಗಿ ಮಿಕ್ಸ್ ಆಗಿರ್ತೈತಿ. ಇದು ಮೇಲ್ಗಡೆಯಿಂದ ಹಾಕಿದಾಗ ಏನಾಗ್ತೈತಿ ಅನ್ನೋದನ್ನ ತಾವೇ ಸ್ವತಃ ರಿಸಲ್ಟ್ಗಳನ್ನು ನಾವು ನೋಡ್ಬೋದು. ಸಪ್ರೇಟ್ ಮಣ್ಣು ಸಪ್ರೇಟ್ ಬರ್ತಾ ಇದ್ದಾರೆ. ನೀವು ನೋಡಿದ್ರೆ ನೋಡಿ, ಇದು 100% ರಿಸಲ್ಟ್ ಕೂಡ ಇದರಲ್ಲಿ ಸಿಗ್ತದೆ. ಎಲ್ಲ ಥರದ ಮಷಿನ್ಗಳಿಗೂ 50% 50% ರಿಯಾಯಿತಿ ದರದಲ್ಲಿ ಸಬ್ಸಿಡಿಯಲ್ಲಿ ಸಿಗ್ತಾ ಇದ್ದಾವೆ. ನಮಸ್ತೆ ಸರ್ ನಿಮ್ಗೆ 1 by 1 ನಾನು ಎಲ್ಲ ತೋರಿಸ್ಕೊತಾ ಹೋಗ್ತಾ ಇದ್ದೀನಿ. ಏನು ಲಾಂಚ್ ಮಾಡಿದ್ದೀವಿ ಅಂದ್ರೆ ನಮ್ಮಲ್ಲಿ ಏನಿದ್ವು ಎಲ್ಲನೂ ಹೆವಿ ಮಾಡಲ್ ಮಾಡಿದ್ದೀವಿ ಮತ್ತು ಪ್ಲಸ್ ಮಾಡಲ್ ಅಂತ ನಾವು ಎಲ್ಲನೂ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಹಲವಾರು ಇಂಪ್ಲಿಮೆಂಟ್ಗಳನ್ನ ನಾವು ಕೊಡ್ತಾ ಇದ್ದೀವಿ. ಇವಾಗ ಮೊದಲೇ ನಾನು ನೋಡ್ತಾ ಇದ್ರಿ, ನಾವು ಫಸ್ಟ್ಗೆ ಇದ್ದಾಗ ಅಥವಾ ಮತ್ತೊಂದು ನೋಡುವಾಗ 2-3 ಪ್ರಾಡಕ್ಟ್ಗಳಿದ್ದು ನಮ್ಮಲ್ಲಿ. ಈಗ 25ರಿಂದ 30 ಥರದ ಮಷಿನರಿಗಳನ್ನ ರೆಡಿ ಮಾಡ್ತಕ್ಕಂಥ ಒಂದು ಇದನ್ನ ರೆಡಿ ಮಾಡಿ ಅದನ್ನು ಡೆಮೋಕಂತ ಇಲ್ಲೆಲ್ಲ ತರ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗಲಿ, ನೋಡಲಿ. ಯಾಕಂದ್ರೆ ಎಲ್ಲ ಜನರು ಕೂಡ ಇಲ್ಲಿ ಕಂಪ್ನಿಗೆ ಬಂದು ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಎಲ್ಲ ಒಂದೇ ವೇದಿಕೆಯಲ್ಲಿ ಸಿಗ್ತಾವ, ನಮ್ಗೆ ಎಲ್ಲ ಮಾಡೆಲ್ಗಳು ನೋಡ್ಬೋದು ಅನ್ನೋದಕ್ಕೆ ಇದು ಕೃಷಿ ಮೇಳದ ಕಡೆ ಇದನ್ನ ಮಾಡಿದೀವಿ. ಈಗ ಇದನ್ನ ನೋಡ್ತಾ ಇದೀರಿ ನೀವು ಮಷಿನ್. ಇದು ಗ್ರೇಡಿಂಗ್ ಮಷಿನ್ ಅಂತೇಳಿ, ಅಂದ್ರೆ ಕಾಳು ಕ್ಲೀನಿಂಗ್ ಮಾಡೋದಂತೆ, ಕಾಳು ಶುದ್ಧೀಕರಣ ಯಂತ್ರ ಅಂತೇಳಿ ಇದ್ರೊಳಗಡೆ ನೋಡ್ತಾ ಇದ್ದೀರಿ ನೀವು. ಮೊದಲೆಲ್ಲ ನಾವು ಏನು ಕೈಲಿ ಹಾಕ್ತಿದ್ವಿ ಅಥವಾ ಮತ್ತೊಂದೇನೋ ಮಾಡ್ತಿದ್ವಿ, ಎತ್ತುಗಳನ್ನ ಭಾಳ ಕೆಲಸ ಮಾಡ್ತಿದ್ವಿ, ನಡೀತಿರಲಿಲ್ಲ. ಇವಾಗ ಏನು ಹಾರ್ವೆಸ್ಟಿಂಗ್ ಮಷಿನ್ ಅಂತ ಏನು ಬಂದಾವ, ಹಾರ್ವೆಸ್ಟರ್ಲೇ ಕಟಾವ್ ಮಾಡ್ತೀವಿ. ಕಟಾವ್ ಮಾಡಿಸಿದ್ಮೇಲೆ ನಮ್ಗೆ ಬೆಳೆಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಏನಾದರೂ ಒಂದು ಮಷಿನ್ ಬೇಕಂತೇಳಿ ಅಗ್ದಿ ಯೂಸ್ಫುಲ್ ಆಗ್ತಕ್ಕಂಥ ರೈತರಿಗೆ 100% ಮನೆಗೂ ತಗೋಬೇಕಂತದ್ದು ವ್ಯವಸ್ಥೆ ಮಾಡ್ತಿದ್ದಾರೆ ರೈತರೆಲ್ಲ. ಈಗ ಸದ್ಯಕ್ಕೆ ಬಾಡಿಗೆ ಹೊಡೆಯೋರು ಅಥವಾ ಇದನ್ನ ಮಾಡೋರು ಎಲ್ಲರೂ ಒಂದು ಮಷೀನಿಂದ ಇವಾಗ 7-8 ಲಕ್ಷನೂ ದುಡಿದವ್ರು ಇದ್ದಾರೆ ಒಂದೇ ಸೀಸನ್ನಲ್ಲಿ. 7-8 ಲಕ್ಷ ರೂಪಾಯಿಗಳನ್ನ ದುಡಿದಾರ. ಮಷೀನಿಗೆ ಕೊಡೋ ಕಾಸ್ಟಲ್ಲಿ 20-30 ಮಷೀನ್ ಅಂತ ಹೋಗ್ಬೋದು, ಅಷ್ಟು ದುಡಿಮೆಯನ್ನು ಕೂಡ ಮಾಡಿದ್ದಾರೆ. ಇದು ಯಾಕಂದ್ರೆ ಹಾರ್ವೆಸ್ಟಿಂಗ್ ಮಾಡ್ತೀವಿ, ಬೆಳೆಗಳನ್ನ ಕ್ಲೀನ್ ಮಾಡಲಿಕ್ಕೆ, ಗ್ರೇಡಿಂಗ್ ಮಾಡಲಿಕ್ಕೆ ಮಾಡಿದ್ರೆ ರೈತರಿಗೆ ಬೆಳೆದ ದುಡ್ಡು ಕೂಡ ಉಳಿತಾಯ ಆಗ್ತದೆ. ಹೆಂಗೆ ಆಗ್ತದೆ ಅಂದ್ರೆ ಇದ್ರ ರೇಟ್ ಬೇರೆ ಆಗ್ತದೆ. ಇಲ್ಲೆಲ್ಲ ನೋಡ್ತಾ ಇದ್ದೀರಿ, ಬೆಳೆ ಬೇರೆ ಆಗ್ತೈತಿ ಮತ್ತು ಮಣ್ಣು ಬೇರೆ ಆಗ್ತೈತಿ. ಆಮೇಲೆ ಗ್ರೇಡಿಂಗ್ ಕೂಡ ಮಾಡ್ತೈತಿ. ಕಾಳನ್ನ ಜೋಳು ಜೊಟ್ಟಿ ಅಂತ ಏನು ಕರಿತೀವಿ ಇದೆಲ್ಲ ಹಿಂದ್ಗಡೆ ಈ ಸೈಡ್ ಹೋಗ್ತೈತಿ. ಇದರಲ್ಲಿ ನಿಮ್ಗೆ ಮೋಟ್ರ್ ಮಾಡಲ್ ಬರ್ತೈತಿ, ಟ್ರ್ಯಾಕ್ಟರ್ ಆಪರೇಟರ್ ಬರ್ತೈತಿ, 2 ಮಾಡಲ್ ಕೂಡ ಹಾಕ್ಬೋದು. ಹಿಂಗಾಗಿ ಹಲವಾರು ಉಪಯೋಗಗಳು ಇದರಿಂದ ಕೂಡ ಆಗ್ತಾ ಇದಾವೆ ಇವಾಗ. ಇದು ನಮ್ದು ಬಸವ ಸೀಡ್ರಿಲ್ಲರ್ ಅಂತೇಳಿ, ಬಸವ ಕೂರಿಗೆ ಅಂತೇಳಿ ಆಟೋಮೆಟಿಕ್ ಆಗಿ ಬಿತ್ತನೆ ಮಾಡಲಿಕ್ಕೆ ಯೂಸ್ ಆಗ್ತಕ್ಕಂಥದ್ದು ಹಲವಾರು ಮಾಡಲ್ ಅಂತ ಏನು ಕರಿತೀವಿ ನಾವು. ಈಗ 2 ವೀಲ್ ಇರ್ತಾವೆ, ವೀಲ್ ಬೇಸ್ ಮೇಲೆ ಹೋಗ್ತೈತಿ ಇದು ಕೂರ್ಗಿ. ಇದನ್ನ ರನ್ ಮಾಡಲಿಕ್ಕೆ ಅಥವಾ ಇದನ್ನ ಮಾಡಲಿಕ್ಕೆ ನಿಮಗೇನು ತಗೋಗೋದಿಲ್ಲ. ಭೂಮಿಗೆ ಇಂತಿಷ್ಟೇ ನಿರ್ದಿಷ್ಟ ಅಂತರದಲ್ಲಿ ಕಾಳುಗಳನ್ನ ಬಿತ್ತನೆ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ನಿಮಗೆ ಎಲ್ಲ ಥರದ ಕಾಳುಗಳನ್ನ ಬಿತ್ತನೆ ಮಾಡಲಿಕ್ಕೆ ಇದು ಬರ್ತದೆ. ಇದು ರೋಟಾವೇಟ್ರ್ ಅಂತೇಳಿ. ರೋಟಾವೇಟ್ರ್ನೊಳಗಡೆ ನಮ್ದು 3ರಿಂದ 4 ಮಾಡೆಲ್ಗಳು ಬರ್ತಾವೆ. ಈಗ ನಾವು ರೈತರು ಕೇಳ್ತಿರ್ತೀವಿ, ಇಲ್ಲ ನಮಗೆ ಟ್ರ್ಯಾಕ್ಟರ್ ವೇಟ್ ಕಡಿಮೆ ಇರಬೇಕು, ಟ್ರ್ಯಾಕ್ಟರ್ದು ಹೆವಿ ಹೊರಲ್ಲ ಅಂತ ಅನ್ಕೋತೀವಿ. ಒಬ್ರಂತಾರೆ ಇಲ್ಲ ನಾವು ಭತ್ತ ಗದ್ದೆ ಹೊಡ್ಲಿಕ್ಕೆ ಬೇಕು, ನಮಗೆ ಕಬ್ಬಿನಲ್ಲಿ ಹೊಡಿಲಿಕ್ಕೆ ಬೇಕು, ಹೆವಿನೇ ಬೇಕು, ಫುಲ್ ಹೆವಿ ಇರ್ತಕ್ಕಂಥದ್ದನ್ನು ರೋಟಾವೇಟ್ರ್ ಕೊಡ್ರಿ ಅಂತೇಳಿ ನಮ್ಗೆ ಭಾಳಷ್ಟು ಜನರು ಬಂದು ಕೇಳ್ಕೊಂಡಾಗ, ಇಲ್ಲ ನಾವು ರೈತರ ಜೊತೆ ಸ್ಟಡಿ ಮಾಡಿದಾಗ, ಫೀಲ್ಡಿಗೆ ಹೋದಾಗ, ಇಲ್ಲ ಇನ್ನೂ ಹೆಚ್ಚಿನ ಏನಾದರೂ ಮಾಡಿರಿ, ಸಂಶೋಧನೆ ಮಾಡಿರಿ, ಏನಾದರೂ ಮಾಡಿರಿ ಅಂತ ಹೇಳಿದಾಗ ಮತ್ತೊಂದು ಕಾನ್ಸೆಪ್ಟನ್ನು ಕೂಡ ಈಗ ಅಳವಡಿಸ್ಕೊಂಡು ಬಂದೇವಿ. ಇದು ಹೊಸ ಮಾಡೆಲ್. ಇದು ಹೊಸ ಮಾಡೆಲ್ ನ್ಯೂಲಿ ಲಾಂಚ್ ಆಗಿರ್ತಕ್ಕಂಥದ್ದು. ಇದು ಇರ್ತಕ್ಕಂಥ ರೋಟಾವೇಟ್ರಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದು ಫುಲ್ಲಿ ಸಾಫ್ಟ್ ಹೆವಿ ಇರ್ತದೆ. ಫುಲ್ಲಿ ಗಟ್ಟಿ ಬಾರ್ ಅಂತ ಏನು ಕರಿತೀವಿ, ಗಟ್ಟಿ ಸಾಫ್ಟನ್ನು ಕೂಡ ಇದ್ರೊಳಗಡೆ ಹಾಕಿ ಕೊಡ್ತಾ ಇದ್ದೀವಿ. ಹೀಗಾಗಿ ಇದು ಹೆವಿದ ಡಬಲ್ ಸೈಡ್ ಗೇರ್. ನಾವೆಲ್ಲ ರೋಟಾವೇಟ್ರ್ಗಳನ್ನ ಎಲ್ಲೋ ನೋಡಿದ್ರು ಕೂಡ ಈಗ ಕರ್ನಾಟಕದಾದ್ಯಂತ ಎಲ್ಲೋ ಹುಡ್ಕಾಡಿದ್ರು ಕೂಡ ಸಿಂಗಲ್ ಸೈಡ್ ರೋಟಾವೇಟ್ರ್ ಇರ್ತದೆ, ಸಿಂಗಲ್ ಸೈಡ್ ಇರ್ತದೆ. ಕೂಡ ಇದು ಡಬಲ್ ಸೈಡ್ ಅಂದರೆ ಏನಾಗ್ತದೆ ಅಂದ್ರೆ ಡಬಲ್ ಗೇರ್ ಬಾಕ್ಸ್ ಏನು ಹೋಗಿರ್ತೇವೆ ನಮ್ಮದು, 2 ಸೈಡ್ ಚೈನ್ ಇರ್ತದೆ. ಇದರೊಳಗೆ ಚೈನ್ ವಾರಂಟಿ ಅಥವಾ ಗೇರ್ ವಾರಂಟಿ ಅಂತ ಏನು ಬರ್ತಾವೆ ಅದೆಲ್ಲ 5 ವರ್ಷ ವಾರಂಟಿ ಇರ್ತೈತಿ. 5 ವರ್ಷ ವಾರಂಟಿ ಕೊಡ್ತಕ್ಕಂಥ ಯಾವುದಾದ್ರು ರೋಟಾವೇಟ್ರ್ ಇದ್ರೆ ಅದು ಇದೇ ರೋಟಾವೇಟ್ರ್ ಅಂತ ಕರಿಬೋದು ನೀವು. ಅದೇ ರೀತಿ ನಮ್ಮಲ್ಲಿ ಸ್ಪ್ರೇಯರ್ಗಳು ಸಿಗ್ತಾವೆ, ಸ್ಪ್ರೇಯರ್ನ ಕೊಡ್ತಾವೆ ನೋಡ್ಬೋದು. ಕರ್ನಾಟಕ ಸರ್ಕಾರದ ಸಹಾಯಧನದ ಒಳಗಡೆ ಸಿಗ್ತಾವೆ ಇವೆಲ್ಲ ಐಟಮ್ಗಳು ಕೂಡ. ಇದು ಸಬ್ಸಿಡಿಯಲ್ಲಿ ಸಿಗ್ತಾವೆ. ಇದು ನೇಗ್ಲ ಅಂತ ಏನು ಕರಿತೀವಿ, ಇದ್ರೊಳಗಡೆ ನೇಗ್ಲ ಅಂತ ಕರಿತೀವಿ ಇದನ್ನ. ಇದು ಪಲ್ಟಿ ನೇಗ್ಲು 3ರಿಂದ 4 ಮಾಡಲ್ ನೇಗ್ಲುಗಳು ಸಿಗ್ತಾವೆ. ಇದು ಬೈಕ್ ಮಾಡಲ್ ಅಂತ ಕರಿತೀವಿ. ಬೋರ್ವೆಲ್ ಮೋಟರ್ ಲಿಫ್ಟರ್ ಅಂತೇಳಿ, ಬೋರ್ವೆಲ್ ಮೋಟರ್ ಎಬ್ಸ್ಲಿಕ್ಕೆ ಬೈಕ್ನಿಂದ ಸಹಾಯ ಮಾಡ್ತೀವಿ. ಬೈಕ್ನಿಂದ ಜಕ್ಕೊಂಡು ಹೋಗಿ ನಾವು ಎಲ್ಲೇ ಇರಲಿ, ಇಲ್ಲ ಹೊಲದೊಳಗಡೆ ಗಾಡಿ ಹೋಗ್ಲಿಕ್ಕೆ ಬರೋದಿಲ್ಲ ಅಥವಾ ಬೇರೆ ಏನೂ ಹೋಗೋದಿಲ್ಲ ಅನ್ನೋ ಟೈಮ್ದಾಗೂ ಕೂಡ ಬೈಕ್ನಿಂದ ಎಳ್ಕೊಂಡೋಗಿ ಮಾಡಿ ಬೋರ್ವೆಲ್ ಮೋಟರ್ ಲಿಫ್ಟಿಂಗ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೈತೆ. ಇದು ಬೀಜೋಪಚಾರ ಮಷಿನ್ ಅಂತ ಕರಿತೀವಿ ನಾವು. ಸೀ ಟ್ರೀಟ್ಮೆಂಟ್ ಡ್ರಮ್ ಅಂತೇಳಿ ಇದರಲ್ಲಿ ಕರೆಂಟ್ ಮೋಟರ್ ಕೂಡ ಬರ್ತೈತಿ. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆಲ್ಲ ಸ್ಟ್ಯಾಂಡರ್ಡಿಟಿ ಇರ್ತೈತಿ ಇದ್ರೊಳಗಡೆ. ಇದರಿಂದ ಬೀಜೋಪಚಾರ ಮಾಡೋದ್ರಿಂದ ನಿಮ್ಮ ಕಾಳುಗಳು ಏನೂ ಆಗೋದಿಲ್ಲ. ಆಮೇಲೆ
ಆಮೇಲೆ ಬೀಜೋಪಚಾರ ಭಾಳ ಮಾಡುವಾಗ ಕೈಲಿಂದ ಮಾಡ್ಲಿಕ್ಕಾಗಲ್ಲ, ಫರ್ಟಿಲೈಸರ್ ಮಿಕ್ಸ್ ಮಾಡಿರ್ತೀವಿ. ಹಿಂಗಾಗಿ ಇದನ್ನ ಬಳಕೆ ಮಾಡತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಇದು ಮಾಡ್ಬೇಕಂತ ತಮ್ಮ ರೈತರಲ್ಲಿ ಕೇಳ್ಕೊಳ್ತೇವೆ. ರಾಶಿ ಮಷಿನ್ಗಳನ್ನ ನೋಡ್ತಾ ಇದ್ರಿ, ನಮ್ಮಲ್ಲಿ 18ರಿಂದ 20 ಮಾದರಿಯ ರಾಶಿ ಮಷಿನ್ಗಳು ಸಿಗ್ತಾವೆ. ಗೋವಿನ ಜೋಳ, ಮೆಕ್ಕೆಜೋಳ ಕ್ಲೀನ್ ಮಾಡಲಿಕ್ಕೆ, ಅಥವಾ ಮಲ್ಟಿ ಕ್ರಾಪ್ ಬ್ಯಾಗ್ ಟೋಕ್ರಿ ಅಂತ ಏನು ಕರಿತೀವಿ, ಸೈಡ್ ಟೋಕ್ರಿ ಕರಿತೀವಿ, ಡಾಲರ್ ಮಾಡಲ್, ಹಾಪರ್ ಮಾಡಲ್, ಇವೆಲ್ಲ ಮಷಿನ್ಗಳು ಕೂಡ ಸಿಗ್ತಾವೆ ನಮ್ಮಲ್ಲಿ. ಇದು ಚಾಪ್ ಕಟ್ರ್ ಅಂತೇಳಿ, ಚಾಪ್ ಕಟ್ರ್ ಒಳಗಡೆ ಕಡ್ವಾ ಮಾಡಲ್ ಅಂತ ಏನು ಕರಿತೀವಿ, ಹೆವಿ ಮಾಡಲ್ ಇದು. ಇದು ಫುಲ್ಲಿ ಗೇರ್ ಬಾಕ್ಸ್ ಎಲ್ಲ ಹೆವಿ ಇದೆ, ಆಮೇಲೆ ಪಾರ್ಟ್ಸ್ ಎಲ್ಲ ಹೆವಿ ಇದೆ. ಇದು ಕೂಡ ನೋಡ್ತಾ ಇದ್ರಿ ನೀವು ಮಷಿನ್, ಇದನ್ನ ಇದು ಚಾಪ್ ಕಟ್ರ್ ಅಂತ ಬರ್ತೈತಿ. ಇದನ್ನು ಕೂಡ ನಾವು ರೈತರಿಗೆ ಈಗ ಹೊಸದಾಗಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಚಾಪ್ ಕಟ್ರ್ನಲ್ಲಿ ಕೂಡ 4ರಿಂದ 5 ಮಾಡಲ್ಗಳು ಬರ್ತಾವೆ ನಮ್ಮಲ್ಲಿ. 5 ಮಾಡಲ್ ಚಾಪ್ ಕಟ್ರ್ಗಳನ್ನ ಕೊಡ್ಕೋಬಹುದು. ಇದು ಮೋಟರ್ ಮಾಡಲ್ ಚಾಪ್ ಕಟ್ರ್ ಬರ್ತೈತಿ. ಇದ್ರೊಳಗಡೆ 2 HP, 3 HP, 5 HP ಚಾಪ್ ಕಟ್ರ್, ಡೀಸೆಲ್ ಇಂಜಿನ್ ಕೂಡ ಚಾಪ್ ಕಟ್ರ್ನಲ್ಲಿ ಅವೈಲಬಿಲಿಟಿ ಸಿಗ್ತದೆ ನಮ್ಮಲ್ಲಿ. ಈ ಮಷಿನ್ ನೋಡ್ತಾ ಇದ್ದೀರಿ ನೀವು, ಬೋರೆಲ್ ಮೋಟರ್ ಲಿಫ್ಟರ್ ಅಂತ ಹೇಳಿ. ಇದು ಏನು ಕೆಲಸ ಮಾಡ್ತೀರಿ ಅಂದ್ರೆ, ನಿಮಗೆ ಟ್ರ್ಯಾಕ್ಟರ್ ಸಹಾಯದಿಂದ ನಾವು ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಬೇಕಾಗಿಲ್ಲ. ರೋಟಾವೇಟರ್ ಮಾಡಲ್ನಲ್ಲಿ ನಿಮ್ಗೆ ಯಾವ ಟೈಮ್ದಾಗ ಬೇಕು ಆ ಟೈಮ್ದಾಗ ಬೋರೆಲ್ ಮೋಟರ್ ಇರ್ತಾ ತೊಗೊಂಡು ಹೋಗ್ಬೋದು, ಹೊಲಗಳಿಗೆ ತೊಗೊಂಡೋಗಿ ಮಾಡಿ ಅದನ್ನೆಲ್ಲ ನೀವು ಮತ್ತೆ ಉಳಿದ ಟೈಮ್ದಾಗ ಟ್ರ್ಯಾಕ್ಟರ್ ಬೇರೆ ಎಲ್ಲದಕ್ಕೂ ಯೂಸ್ ಮಾಡತಕ್ಕಂಥ ವ್ಯವಸ್ಥೆ ಅದ ಇದರಲ್ಲಿ. ಇದು ನಿಮ್ಗೆ ಅಪ್ ಟು 20 ಅಡಿ ಏನು ಪೈಪ್ಗಳು ಇರ್ತಾವೆ, ಕಬ್ಬಿಣ ಪೈಪ್ಗಳು, ಅವನ್ನೆಲ್ಲ ಎಬ್ಬಿಸ್ಲಿಕ್ಕೆ ಯೂಸ್ ಆಗ್ತೈತೆ. ಇದು ಬಸವ ಮಣ್ಕಾಳ ಸಾಣಿಗೆ ಅಂತೇಳಿ ಪ್ಯಾರಲ್ ಸೆಪರೇಟರ್ ಅಂತ ಏನ್ ಕರಿತೀವಿ ನಾವು ಇದನ್ನ. ಇದು ಮೇಲ್ಗಡೆಯಿಂದ ಕಾಳು ಹಾಕಿದಾಗ ನಿಮ್ಗೆ ಯಾವುದೇ ಕರೆಂಟು ಅಥವಾ ಮೋಟ್ರು ಏನು ಡೀಸೆಲ್ ಪೆಟ್ರೋಲ್ ಏನು ಖರ್ಚಾಗೋದಿಲ್ಲ. ಇದು ಇದರಲ್ಲಿ ನಿಮ್ ದುಂಡು ಆಕಾರದ ಕಾಳುಗಳು ಏನಿರ್ತಾವ ಅದನ್ನೆಲ್ಲ ನಾವು ಸ್ವಚ್ಛ ಮಾಡ್ಲಿಕ್ಕೆ ಈ ಮಷಿನ್ ಕೂಡ ಬರ್ತೈತಿ. ಇದು ಯಾವ ರೀತಿ ಕ್ಲೀನ್ ಆಗ್ತದೆ ಅಂತ ಹೇಳಿದ್ರೆ ಪ್ರೊಸೆಸಿಂಗ್ ಎಲ್ಲ ತೋರಿಸ್ತೀವಿ. ಇವಾಗ ನೋಡ್ಕೋಬೋದು ತಾವು ಕಾಳುಗಳನ್ನ. ಇದು ನೋಡ್ತಾ ಇದ್ದೀರಿ, ಕಲ್ಲು ಮಣ್ಣು ಇದೆಲ್ಲ ಈ ರೀತಿಯಾಗಿ ಮಿಕ್ಸ್ ಆಗಿರ್ತೈತಿ. ಇದು ಮೇಲ್ಗಡೆಯಿಂದ ಹಾಕಿದಾಗ ಏನಾಗ್ತೈತಿ ಅನ್ನೋದನ್ನ ತಾವೇ ಸ್ವತಃ ರಿಸಲ್ಟ್ಗಳನ್ನು ನೋಡ್ಬೋದು. ಕಾಳು ಸಪ್ರೇಟ್, ಮಣ್ಣು ಸಪ್ರೇಟ್ ಬರುತ್ತೆ. ನೀವು ನೋಡಿದ್ರೆ ನೋಡಿ, ಇದು 100% ರಿಸಲ್ಟ್ ಕೂಡ ಇದರಲ್ಲಿ ಸಿಗ್ತದೆ ನಿಮ್ಗೆ. ಮಣ್ಣೆಲ್ಲ ಸಪ್ರೇಟ್ ಆಗ, ಮಣ್ಣೆಲ್ಲ ಕಲ್ಲು ಮಣ್ಣು ನೋಡ್ತಾ ಇದ್ರಿ, ಅದೆಲ್ಲ ಒಂದ್ ಸೈಡ್ ಆಗಿ ಬರ್ತದೆ ಇದ್ರೊಳಗಡೆ. ಇದ್ರ ನೆಕ್ಸ್ಟ್ ವರ್ಷನ್ ಅಂತ ಹೇಳ್ಬಿಟ್ಟು ಇದು ನಮ್ಗೆ ರೈತರೆಲ್ಲ ಕೇಳ್ತಿದ್ರು ಮೊದಲ, ಇಲ್ಲ ತಾಸಿಗೆ 2 ಕ್ವಿಂಟಲ್ 2 ಕ್ವಿಂಟಲ್ ಅಂದ್ರೆ ನಮಗೆ ಕಡಿಮೆ ಆಗ್ತೈತಿ, ನಮ್ದೆಲ್ಲ ಭೂಮಿ ಜಾಸ್ತಿ ಇರ್ತೈತಿ, ಹಾರ್ವೆಸ್ಟಿಂಗ್ ಮಷಿನ್ಲೆ ಕಟಾವ್ ಮಾಡ್ತೀವಿ, ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳಕತ್ತಾಗ ಇದ್ರದ್ದು ನೆಕ್ಸ್ಟ್ ವರ್ಷನ್ ಅಂತೇಳಿ ನಾವು ಹಲವಾರು ಮಾದರಿಗಳನ್ನ ಇದೇನು ಟ್ರ್ಯಾಕ್ಟರ್ ಮಾಡಲ್ ಅಂತ ತೋರಿಸ್ತಾ ಇದ್ವಿ. ಇದು ಕೂಡ ಕಾಳು ಸ್ವಚ್ಛ ಮಾಡ್ಲಿಕ್ಕೆ ಇದ್ರ ನಿಮ್ಗೆ 7ರಿಂದ 8 ಮಾಡಲ್ ಬರ್ತೈತಿ. ಇದು ಅಂದ್ರೆ 3 HP ಕೆಪಾಸಿಟಿ ಅಂತ ಬರ್ತೈತಿ, 5 HP ಕೆಪಾಸಿಟಿ ಬರ್ತೈತಿ, 7 HP ಕೆಪಾಸಿಟಿ ಬರ್ತೈತಿ, ಕನ್ವೇಯರ್ ಮಾಡಲ್ ಬರ್ತೈತಿ, ಎಲಿವೇಟರ್ ಮಾಡಲ್ ಬರ್ತೈತಿ. ಹಿಂಗ ರೈತರಿಗೆ ಯಾವ್ಯಾವ್ದು ಏನೇನು ಬರ್ತದಲ್ಲ ನಿಮ್ಗೆ ಭತ್ತ ಕೂಡ ಸ್ವಚ್ಛ ಮಾಡ್ಬೋದು ಇದರಲ್ಲಿ. ಬೇರೆ ಬೇರೆ ಕಾಳುಗಳನ್ನ ಏನಂತ ಕರಿತೀವಿ ಅವನ್ನೆಲ್ಲಾನು ಕೂಡ ತಾವು ಮಾಡ್ಕೋಬಹುದು ಇದರಲ್ಲಿ. ಇಷ್ಟೆಲ್ಲ ಪ್ರಾಡಕ್ಟ್ ಇದೆ ನಿಮ್ದೆಲ್ಲ ಸರ್. ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಬ್ಸಿಡಿಗಳು ಇದಾವ ಮೆಷಿನ್ಗೆಲ್ಲ? ಹೌದು, ಇದು ಎಲ್ಲಾ ತರದ ಮಷಿನ್ಗಳಿಗೂ 50% ರಿಯಾಯಿತಿ ದರದಲ್ಲಿ ಸಬ್ಸಿಡಿಯಲ್ಲಿ ಸಿಗ್ತಾ ಇದಾವೆ. ಈ ಮಷಿನ್ ನೋಡ್ತಾ ಇದ್ದೀರಿ, ಇವೆಲ್ಲ ಕೂಡ ಸಬ್ಸಿಡಿಯಲ್ಲಿ ಸಿಗ್ತಾ ಇದಾವೆ. ನಿಮ್ಗೆ 50% ಅಂದ್ರೆ ಹತ್ತತ್ರ ನಿಮ್ಗೆ 50,000 1 ಲಕ್ಷದವರೆಗೂ ಉಳಿತಕ್ಕಂಥ ಇವೆಲ್ಲ ಮಷಿನರಿಗಳದಾವ. ನೀವು ಒಮ್ಮೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ರಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ, ಈ ಮೊಬೈಲ್ ನಂಬರ್ ತಗೊಳ್ರಿ, ಇದನ್ನ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ಸೇರಿಸ್ಕೊಡ್ತೀವಿ. ಸೊ ಎಲ್ಲಿ ಸರ್ ಆಫೀಸ್ ಇರೋದು ನಿಮ್ದು? ನಮ್ದು ಬಸವ ಇಂಡಸ್ಟ್ರೀಸ್ ಅಂತೇಳಿ, ಹಿರೇವನಹಳ್ಳಿ, ಕಲಘಟಗಿ ತಾಲೂಕು, ಧಾರವಾಡ ಡಿಸ್ಟಿಕ್ ಇಲ್ಲೇ ಬರ್ತದೆ. ಸೊ ಕೊನೆಯದಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ? ರೈತರು ಬೆಳೆಸಿದ ಪ್ರಾಡಕ್ಟ್ ಅದ, ರೈತರೇ ಅದ್ರ ಬಗ್ಗೆ ರಿಸಲ್ಟ್ ಕೊಡ್ತಾರೆ. ನಾವು ರಿಸಲ್ಟ್ ಕೊಡೋದು ಅವಶ್ಯಕತೆ ಇಲ್ಲ. ರೈತರು ಇವತ್ತು ಎಲ್ಲ ರೈತರು ಬಂದವ್ರು ಕೇಳ್ತಿದ್ದಾರೆ, ಈ ಕೃಷಿ ಮೇಳದವ್ರು ಕೂಡ ಕೇಳ್ತಿದ್ದಾರೆ. ಕೃಷಿ ಮೇಳ ಎಲ್ಲೈತೆ ಅಂತ ಹುಡ್ಕೊಂಡು ಬರೋಕ್ಕಿಂತ ಬಸವ ಇಂಡಸ್ಟ್ರೀಸ್ನವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬರೋದು ಜನರು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಸಣ್ಣ ಮಷಿನಿಂದ ಹಿಡಿದೆ ನಾವು ಮಾಡಾಕತ್ತಿದ್ದೆ 1,000-2,000 ರೂಪಾಯಿ ಮಷಿನರಿಗಳನ್ನ ಕೂಡ ಮೊದಲು ಮಾಡ್ಕೊಂತ ಬಂದೆ. ಇವತ್ತು ನಮ್ಮಲ್ಲಿ ಅಪ್ ಟು 7 ಲಕ್ಷದ ತನಕ ಒಂದೊಂದು ಮಷಿನರಿ ಕಾಸ್ಟ್ ಇದಾವ, ಅಂತವ್ನು ಕೂಡ ಕೊಡ್ತಾ ಇದ್ದೀವಿ. ರೈತರೆಲ್ಲ ಫುಲ್ಲಿ ಸ್ಯಾಟಿಸ್ಫೈಡ್ ರೈತರು ಅಂತೇಳಿ ನಮ್ಮನ್ನ ಹುಡ್ಕೊಂಡ್ ಬರಕತ್ತಾರ. ಅಷ್ಟೇ ಗುಣಮಟ್ಟದ ಮಷಿನರಿಗಳನ್ನ, ಅಷ್ಟೇ ಸರ್ವಿಸ್ ವ್ಯವಸ್ಥೆಗಳನ್ನ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ. ನಿಮಗೂ ಕೂಡ ಏನಾದರೂ ಬೇಕಾದ್ರೆ ಈ ನಂಬರ್ಗಳನ್ನ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ. ಧನ್ಯವಾದ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.